ದೇಶ ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಮಿರ್ಲೆ ಕೃಷ್ಣೇಗೌಡ ಸೂರಪ್ಪನವರು ಭಾರತೀಯ ವಿಜ್ಞಾನ ಸಂಸ್ಥೆಯ IISc ನಿವೃತ್ತ ಪ್ರಾಧ್ಯಾಪಕರು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ರೋ ಫ್ರಾನ್ಸಿಸ್ ನಿರ್ದೇಶಕರಾಗಿದ್ದ ಇವರು ಸೂರಪ್ಪನವರು ಅಣ್ಣಾ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಗಳು. ನಮ್ಮ ಊರಿನವರು. ಮಿರ್ಲೆಯ ಸರ್ಕಾರಿ ಶಾಲೆಯಲ್ಲಿ ಓದಿ ದೇಶವೇ ಮೆಚ್ಚುವಂಥ ಉನ್ನತ ಪದವಿಯನ್ನು ಪಡೆದವರು. ಇವರನ್ನು ಮಿರ್ಲೆಯಲ್ಲಿಯೇ ಸನ್ಮಾನಿಸಿ ಗೌರವಿಸಿದವರು ಕೇಲ ಪುಟ್ಟಸ್ವಾಮಿಗೌಡ ನಾಗಮ್ಮ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ MP ನಟರಾಜಣ್ಣನವರು. ಎಲ್ ಪುಟ್ಟಸ್ವಾಮಿಗೌಡರ 90ನೇ ವರ್ಷದ ಜಯಂತ್ಯೋತ್ಸವದ ನಿಮಿತ್ತ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಿರ್ಲೆಯ ಡಾಕ್ಟರ್ ಸೂರಪ್ಪನವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂದರ್ಭವನ್ನು ನೋಡೋಣ. ವಿಶೇಷವಾಗಿ ಈ ಸನ್ಮಾನವನ್ನು ಪ್ರೇರಕರಾದಂಥ ನಮ್ಮ ನಟರಾಜರವರು ಮತ್ತು ಪುಟ್ಟಸ್ವಾಮಿಗೌಡರ ಟ್ರಸ್ಟ್ನ ಅವರಿಗೆ ನಾನು ನನ್ನ ವಂದನೆಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಅತ್ಯಂತ ಖುಷಿಯಾಗ್ತಾ ಇರೋದು ಏನು ಅಂದರೆ, ಇದೇ ಬಿಲ್ಡಿಂಗ್ ನಿಮ್ಮ ಹಿಂದುಗಡೆ ಇದೇ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿಂದ ನನ್ನ ಶಿಕ್ಷಣ ಪ್ರಾರಂಭವಾಯಿತು 1957ನಲ್ಲಿ. ಚೆನ್ನಾಗೇ ಆಯಿತು ಅದು. ಒಂದು ದಿವಸನೂ ಯಾವತ್ತೂ ಆ ದಿನಗಳಲ್ಲಿ ಸ್ಕೂಲ್ಗೆ ಹೋಗಬೇಕಾದ್ರೆ ಯಾವಾಗಲೂ ಏನೋ ತುಂಬ ನೋವಿನಿಂದ ಹೋಗ್ತಿದ್ರು. ಕೆಲವು ಸರಿ ಅವರ ಮನೆಗಳಿಂದ ಫೋರ್ಸ್ ಮಾಡಿ ಅವ್ರನ್ನ ಕಳಿಸ್ಬೇಕಾಗ್ತಿತ್ತು. ನನಗೆ ಜ್ಞಾಪಕ ಇದ್ದ ಹಾಗೆ ನಾನು ತುಂಬ ಖುಷಿಯಾಗಿ ಸ್ಕೂಲ್ಗೆ ಹೋಗಿ ಈ ಪಾಠ ಪ್ರವಚನಗಳಲ್ಲಿ ಇದಾಗ್ತಾ ಇದೆ. ನಾನು ಅಲ್ಲಿದ್ದ ನನ್ನ ಎಲ್ಲ ಉಪಾಧ್ಯಾಯರುಗಳಿಗೂ ನಾನು ಈಗ ಕೆಲವು ಹೆಸರುಗಳು ಮರ್ತೋಗ್ಬಿಟ್ಟಿದೆ. ಬಟ್ ಅದಾದಮೇಲೆ ಅದೇ ಪಕ್ಕದ ಸ್ಕೂಲ್ ಮಿಡ್ಲ್ ಸ್ಕೂಲ್ಗೆ ನಾನು ಅಲ್ಲಿಗೆ ಹೋದೆ. ಎಲ್ಲ ಟೀಚರ್ ಇದ್ದವರು, ತಾಸೇಗೌಡರು, ಚೆನ್ನೇಗೌಡರು, ಲಕ್ಕಿಗೌಡರು, ಮುಖ್ಯವಾಗಿ ಇನ್ನೊಬ್ಬರು ನಂಜುಂಡ ಶೆಟ್ಟರನ್ನ ನಾನು ನೆನ್ಕೋಬೇಕು ಇವತ್ತು. ಎಲ್ಲರೂ ನೆನ್ಕೋತೀನಿ, ಇವರು ತುಂಬ ಜಾಸ್ತಿ ನೆನ್ಕೋತೀನಿ. ಯಾಕೆಂದರೆ ಬಾಕಿಯವರೆಲ್ಲ ಬೇರೆ ಬೇರೆ ಊರಿನಿಂದ ಬಂದಿದ್ದವರು ಹೊರಟೋರು. ಚೆನ್ನೇಗೌಡರು ಮಾತ್ರ ಅವರು ಹೊಸ ಗ್ರಾಮಕ್ಕೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿದ್ರು. ಇವರು ನಂಜುಂಡ ಶೆಟ್ಟರು ಮಾತ್ರ ಇಲ್ಲೇ ಇದ್ದರು. ತುಂಬ ನನಗೆ ಬಗ್ಗೆ ಭಾರಿ ವಿಚಾರಿಸ್ಕೊಟ್ಟಿದ್ರು, ನನಗೆ ತುಂಬ ಎನ್ಕರೇಜ್ ಮಾಡಿದ್ರು. ಇವರ ಪ್ರೋತ್ಸಾಹಗಳು ಮತ್ತು ಅಲ್ಲಿನ ಬಾಲ್ಯ ಜನದ ಸ್ಥಿತಿಯಲ್ಲಿ ಕಂಡೀಷನ್ ಇದರಲ್ಲಿ ಡ್ಯೂರಿಂಗ್ ಮೈ ಅರ್ಲಿ ಸ್ಟೇಜ್ ಹುಡ್ ನನಗೆ ಸ್ನೇಹಿತರುಗಳಿದ್ರಲ್ಲ, ಅವ್ರ ಹೆಸರುಗಳು ಈಗಲೂ ನಾನು ಎಲ್ಲರೂ ಜ್ಞಾಪಿಸ್ಕೊತೀನಿ. ನಾನು ಅವ್ರ ಹೆಸರುಗಳು ಮರ್ತೋಗ್ಬಿಟ್ಟಿದೆ ಕೆಲವ್ರದ್ದೆಲ್ಲ. ಬಟ್ ಅವರಿಗೆ ಬಹುಶಃ ನಾನೇ ಕೇಳ್ತಿದ್ದೆ ಎಷ್ಟೋ ಸರಿ ನಾನು ವಾಪಸ್ ಬಂದಾಗ, ನೀವು ಇವರಲ್ವಾ, ನನ್ನ ಜೊತೆ ಓದ್ತಿದ್ರಲ್ವಾ, ಹೀಗೆ ಅವರು ಅವರ ಪ್ರೀತಿ ಪಾತ್ರಗಳಿಗೆ ದಟ್ ಇಸ್ ವಾಟ್ ಮೈ ಆ್ಯಕ್ಚುಲಿ ದಟ್ ಮೇಡ್ ಮೀ ಟು ರೀಚ್ ದಿಸ್ ಲೆವೆಲ್. ಬಿಕಾಸ್ ನನಗೆ ಪ್ರತಿಯೊಂದು ಎಲ್ಲ ಜನಾಂಗದವರು ನಾನು ಸ್ಕೂಲಲ್ಲಿ ಹೋಗ್ತಾ ಇರಬೇಕಾದಾಗ ಏನೇನೋ ಕೆಲವು 10 ಪೈಸಾ 5 ಪೈಸಾ ಯಾರಿಗೂ ಬೇರೆಯವ್ರಿಗೆ ಇದು ಮಾಡೋದು, ಅದು ಅವ್ರ ಹೆಸರುಗಳು ಇದ್ರು ಬೀದಿಗಳಲ್ಲಿ. ಅವರೆಲ್ಲ ನನ್ನನ್ನು 10NP ಅನ್ನೋರು, ಆಮೇಲೆ ವಿಶ್ವೇಶ್ವರಯ್ಯ ಅನ್ನೋರು, ಹೀಗೆ ಎಲ್ಲ ರೀತಿಯಲ್ಲೂ ಕರೀತಿದ್ರು. ಎಲ್ಲರಿಗೂ ನನಗೆ ಅವರ ಆಶೀರ್ವಾದ ಇದೆಯಲ್ಲ. ಒಂದು ಮುಖ್ಯವಾಗಿ ನಾನು ಈ ಸ್ಥಿತಿಗೆ ಬರಬೇಕಾದ್ರೆ ಸ್ಥಿತಿ ಅಂದರೆ ಏನು, ಎಲ್ಲರೂ ಒಂದೊಂದು ಸ್ಥಿತಿಯಲ್ಲಿ ಇರ್ತಾರೆ, ಎಲ್ಲ ಸ್ಥಿತಿನೂ ಅದು ಮುಖ್ಯವಾಗಿ ಏನು ನಾನು ಹೇಗೆ ನನ್ನ ಜೀವನವನ್ನು ನಡೆಸ್ದೆ, ದಾರಿ ನನ್ನ ದಿ ಟ್ರಾಜೆಕ್ಟರಿ ಆಫ್ ಮೈ ಪಾತ್ which enabled me to reach the level which is great satisfaction. ನನಗೆ ಸಂತೃಪ್ತಿ ಆಗೋದು ಹೇಗೆ ಬಂತು ಅಂದರೆ, ಮುಖ್ಯವಾಗಿ ಎವ್ರಿ ಸ್ಟೇಜಲ್ಲಿ ನನ್ನ ಜೊತೆ ಬೇಕಾದಷ್ಟು ಜನ ಇದ್ದರು. ನಾನು PUCನಲ್ಲಿದ್ದರು, SSLCಯಲ್ಲಿದ್ದರು, BSc BEನಲ್ಲಿದ್ದರು. ಓಕೆ, ಅವು ನಾನು ಏನೋ ಆ ಡಿವೈನ್ ಇಂಟರ್ವೆನ್ಷನ್ ಅಂತ ಏನು ಹೇಳ್ತಾರೆ, ದೈವಾನುಗ್ರಹ. ಆ ದೈವಾನುಗ್ರಹ ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬದವರು, ಊರಿನ ಜನತೆ ಎಲ್ಲರೂ ಪ್ರತಿಯೊಬ್ಬರ ಅವರ ಪ್ರೀತಿ ನನಗೆ ಒಂಥರ ಡಿವೈನ್ ಇಂಟರ್ವೆನ್ಷನ್ ಆಗಿ ನನಗೆ ಪರಿಣಾಮ ಗಳಿಸ್ತು. ಎವರಿ ಸ್ಟೇಜಲ್ಲಿ ಇದು ನನಗೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿದ್ದಾಗ ಐ ಥಿಂಕ್ ಈಚ್ ಟೈಮ್ ದರ್ ವಾಸ್ ಎ ಡಿವೈನ್ ಇಂಟರ್ವೆನ್ಷನ್ ಇನ್ ಮೈ ಲೈಫ್ ಆ್ಯಂಡ್ ದಟ್ ಎನೇಬಲ್ಡ್ ಮೀ ಟು ಓವರ್ಕಮ್ ಆಲ್ ದಿ ಡಿಫಿಕಲ್ಟೀಸ್. ಈ ಡಿಫಿಕಲ್ಟೀಸ್ ಅಂದರೆ
ಈ ಡಿಫಿಕಲ್ಟೀಸ್ ಅಂದರೆ ನ್ಯಾಚುರಲ್ ಡಿಫಿಕಲ್ಟೀಸ್ ಇರ್ಬೋದು, ಬಟ್ ಸಮ್ಟೈಮ್ಸ್ ಮ್ಯಾನ್ ಮೇಡ್ ಡಿಫಿಕಲ್ಟೀಸ್ ಆರ್ ಮೋರ್ ಇನ್ ದಿ ಪ್ರೊಫೆಷನ್. ಇವೆಲ್ಲ ಬರ್ತದೆ, ಇವೆಲ್ಲ ಬೇಕಾದ ಕಷ್ಟ ಕಾರಣಗಳಿಗೆ ಇರ್ತದೆ. ಬಟ್ ಇದನ್ನೆಲ್ಲ ಮೀರಿ ನಾನು ಎದುರಿಸಿ ನಾನು ನನ್ನ ಮನಸ್ಸಿನಲ್ಲಿ ಏನಿತ್ತು ಯಾವುದು ಒಂದು ಶುದ್ಧ ಜೀವನ ಮತ್ತು ಪರಿಣಾಮಕಾರಿಯಾಗಿರಬೇಕು ನನ್ನ ವಿದ್ಯಾಭ್ಯಾಸ. ಎಲ್ಲ ವಿದ್ಯಾಭ್ಯಾಸ ಪರಿಣಾಮಕಾರಿ ಅಂದರೆ ನಮಗೆ ಶುರು ಮಾಡೋದು ಏನೋ ಅಂದರೆ ಧರ್ಮ, ಸತ್ಯ ಮತ್ತು ನಾಲೆಡ್ಜ್, ವಿಜ್ಞಾನ, ತಿಳುವಳಿಕೆ ಅಂದರೆ ಎಲ್ಲ ವಿಧದಲ್ಲೂ ತಿಳುವಳಿಕೆ. ಸೋಷಿಯಲ್ ಸೈನ್ಸಲ್ಲಿ, ವಿಜ್ಞಾನದಲ್ಲಿ, ಇಂಜಿನಿಯರಿಂಗ್ನಲ್ಲಿ, ಆಡಳಿತದಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಏನಿರಬೇಕು ಅಂದರೆ ಈ ಎಲ್ಲ ವಿಷಯಗಳಲ್ಲೂ ಟ್ರಾನ್ಸ್ಪರೆನ್ಸಿ ಇರಬೇಕು, ಅಕೌಂಟಬಿಲಿಟಿ, ಫೇರ್ನೆಸ್ ಆ್ಯಂಡ್ ವಾಟ್ ಯು ಕಾಲ್ ಜಸ್ಟಿಫಿಕೇಶನ್, ಜಸ್ಟಿಸ್ ಫಾರ್ ಎವ್ರಿಬಡಿ. ಇದು ಬಹಳ ಮುಖ್ಯ ಆಡಳಿತದಲ್ಲಿ. ವಿಜ್ಞಾನದಲ್ಲೂ ಹಾಗೇನೆ. ವಿಜ್ಞಾನದಲ್ಲಿ ಏನು ನಾವು ಮಾಡಬೇಕಾದ್ರೆ ಟ್ರೂತ್, ವಿ ಆಲ್ವೇಸ್ ಸೀಕ್ ಟ್ರೂತ್ಫುಲ್ನೆಸ್. ದಿ ಮೇನ್ ಐಡಿಯಾ ಈಸ್ ಸತ್ಯ ಶೋಧನೆ ಅಂತ ಹೇಳ್ತೀವಲ್ಲ, ಆ ಸತ್ಯ ಶೋಧನೆ ಎಲ್ಲಾದರೂ ರಂಗಗಳಲ್ಲೂ ಇರುತ್ತೆ. ನಮ್ಮ ವಿಜ್ಞಾನ ಕ್ಷೇತ್ರದಲ್ಲೂ ಅಷ್ಟೇ. ನಾವು ಹೊಸ ಆವಿಷ್ಕಾರಗಳನ್ನು ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು, ಮರೆತುಬಿಟ್ಟೆ. ನಮ್ಮ ಚಂದ್ರಶೇಖರ್ ಅವರು ನನ್ನ ಬಗ್ಗೆ ಭಾರಿ ವಿಸ್ತಾರವಾಗಿ ತುಂಬ ಮಾತಾಡಿದ್ರು. ಅವರಿಗೆ ನನ್ನ ಭಾರಿ ಅದ್ರ ಬಗ್ಗೆ ಬರೆದಿದ್ದಾರೆ. ಅವರಿಗೆಲ್ಲ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಈ ಸತ್ಯ ಶೋಧನೆ ಇದೆಯಲ್ಲ, ಅದು ನನ್ನ ಮುಖ್ಯವಾದ ಗುರಿಯಾಗಿತ್ತು ಎಲ್ಲೋದ್ರು. ಅಂದರೆ ಏನು ಮಾಡಬೇಕಾದ್ರೂ ಅದರಲ್ಲಿ ಸತ್ಯ ಇರಬೇಕು, ಸತ್ಯದ ಪ್ರತಿಪಾದನೆ ಆಗಬೇಕು. ಮತ್ತು ಇದನ್ನು ಮಾಡಿದಾಗ ಎಲ್ಲರೂ ಯಾವ ಭೇದ ಭಾವನೆ ಇಲ್ಲದೇ ಯಾರಿಗೆ ಏನು ಸಲ್ಲಬೇಕು ಅದನ್ನು ಸಲ್ಲಬೇಕು. ಅದು ಆಡಳಿತದಲ್ಲಿ ಮುಖ್ಯವಾದ ಗುರಿ. ಒಬ್ಬರಿಗೆ ನಮ್ಮವರು, ನಮ್ಮ ಜಾತಿಯವರು, ನಮ್ಮ ಸಂಬಂಧದವರು ನಮಗೆ ಯಾರೋ ನಾವು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನಮಗೆ ಚೆನ್ನಾಗಿ ಇದು ಮಾಡ್ತಾರೆ ಅನ್ನೋ ಯಾವ ಅಂಶಗಳಿಗೂ ಒಡ್ಬಾರ್ದು, ಬಗ್ಬಾರ್ದು. ಅದನ್ನು ಎತ್ತಿಡಿಬೇಕು. ಅದೇ ನಿಜವಾದ ಒಂದು ಧೋರಣೆ, ನಿಜವಾದ ಸಾರ್ಥಕತೆ ಅಂದರೆ ಏನು? ಯಾವಾಗ ನಾವು ನಮ್ಮ ಕಲಿತಿದ್ದಂಥ ನಮ್ಮ ಚಿಕ್ಕಂದಿನಲ್ಲಿ ನಾವು ಏನು ಜ್ಞಾನವನ್ನು ಸಂಪಾದಿಸ್ತೀವಿ, ಏನು ಮುಖ್ಯವಾಗಿ ನಮ್ಮ ಪುರಾಣ ಪ್ರವಚನಗಳಲ್ಲಿ ನಾವು ಏನು ಕಲ್ತಿರ್ತೀವಿ, ಆಮೇಲೆ ನಮಗೆ ರೋಲ್ ಮಾಡೆಲ್ಗಳು ಬರ್ತಾರೆ. ನಾವು ಓದಬೇಕಾದ್ರೆ ಅದ್ರ ಬಗ್ಗೆ ನಾವು ಓದಿರ್ತೀವಿ ತುಂಬ. ಓಕೆ, ಫಾರ್ ಎಕ್ಸಾಂಪಲ್ ಯಾವ ರೀತಿ ನಾವು ವಿಜ್ಞಾನ ಕ್ಷೇತ್ರದಲ್ಲಿ ಆದರೆ ಥಾಮಸ್ ಅಲ್ವಾ ಎಡಿಸನ್, ಫ್ಯಾರಡೆ, ಇವರೆಲ್ಲ ಒಂದು ಜೀವನದಲ್ಲಿ ಏನೋ ಒಂದು ಪ್ರತಿಪಾದಿಸಬೇಕು. ಒಂದು ಫಾರ್ಮುಲಾನೋ, ಒಂದು ಈಕ್ವೇಷನ್ನೋ, ಒಂದು ಉಪಕರಣನೋ, ವಿದ್ಯುತ್ ಶಕ್ತಿನೋ, ಇದನ್ನು ಕಂಡುಹಿಡಿಬೇಕಾದ್ರೆ ತುಂಬ ಶ್ರಮ ಪಡಬೇಕು. ಆ ಶ್ರಮ ಇವೆಲ್ಲ ಸುಲಭವಾಗಿ ಬರೋದಿಲ್ಲ. ಏನೇ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ, ಪರಿಣಾಮಕಾರಿಯಾಗಿ ಸಂಶೋಧನೆ ಮಾಡಬೇಕಾದ್ರೆ ಅದಕ್ಕೆ ಲಾಸ್ಟ್ ತುಂಬ ಪೇಷನ್ಸ್ ಬೇಕು, ಮತ್ತು ತುಂಬ ಪ್ರಯತ್ನಗಳು ಬೇಕು, ಹಗಲಿರುಳು ದುಡಿಬೇಕು. ಆವಾಗಲೇ ಆ ಪ್ರಯತ್ನಗಳಿಗೆ ನಮಗೆ ಪ್ರತಿಫಲ ಸಿಗೋದು. ಇದು ನನ್ನಲ್ಲಿ ಭಾಳ ಚಿಕ್ಕಂದಿನಲ್ಲೇ ಗೊತ್ತಾಯಿತು ನನಗೆ ಇದನ್ನೆಲ್ಲ ಇದು ಮಾಡಬೇಕು ಅಂದರೆ. ಸೊ ಇದನ್ನು ನಾನು ನಮ್ಮ ಸ್ಕೂಲ್ನಲ್ಲಿ ನಾನು ಇರಬೇಕಾದ್ರೆ ನನಗೆ ಎಷ್ಟು ಸಂತೋಷ ಅಂದರೆ, ಆ ಸ್ಕೂಲ್ ದಿನಗಳನ್ನು ನೆನೆಸ್ಕೊಂಡ್ರೆ, ನಾನು ಇದರಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಹಾಗೆ ಈ ಒಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಈ ಟೀಚರ್ ಅಂದರೆ ಟೀಚರೇ ಯಾವಾಗಲೂ. ನಾವು ಇದರಲ್ಲಿ ನನಗೆ ಚಿಕ್ಕಂದಿನಲ್ಲೇ ಈ ಜಾತಿ ಮೀರಿ ನಡಿಬೇಕು ಅಂತ ಬಂದ್ಬಿಡ್ತು ನನಗೆ. ಯಾಕೆಂದರೆ ನಮ್ಮ ಹೆಡ್ ಮಾಸ್ಟರ್ ಅಂತ ಇದ್ರು, ಗರುಡಯ್ಯಂಗಾರ್ ಅಂತ. ಅವರು ನಮಗೆ ಟೀಚರ್ ಆಗಿದ್ದಾಗ ಅದೇ ನನ್ನ ಕ್ಲಾಸ್ನಲ್ಲಿ ಅವ್ರ ಮಗನೂ ನನಗೆ ಸಹಪಾಠಿಯಾಗಿದ್ದ. ಅವನು ಭಾರಿ ಬ್ರೈಟ್. ಯಾಕೆಂದರೆ ಗೊತ್ತಲ್ಲ, ಅವರು ತುಂಬ ಬ್ರಾಟ್ ಅಪ್ ಇನ್ ಡಿಫ್ರೆಂಟ್ ಕಲ್ಚರ್. ಅವ್ರ ತಂದೆ ಹೆಡ್ ಮಾಸ್ಟರ್ ಆಗಿದ್ದರು, ಅವರು ಬೇರೆ ಇದರಲ್ಲಿದ್ದರು. ಅದರಿಂದ ಅವನು ಭಾರಿ ಇದಾಗಿದ್ದ. ಆವಾಗ ಅವರು ಗರುಡಯ್ಯಂಗಾರ್ ಅವ್ರು ಹೇಳೋರು, ಸ್ಕೂಲಲ್ಲಿ ನಿನ್ನ ಮೀರಿಸೋರು ಒಬ್ಬ ಇದ್ದಾನೆ, ಸೂರಪ್ಪ ಅಂತ. ಅಂದರೆ ಅಷ್ಟು ಅವ್ರಿಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು ಅವಾಗ ಸ್ಕೂಲ್ನಲ್ಲಿ. ಓಕೆ, ಆ ರೀತಿ ಕಾನ್ಫಿಡೆನ್ಸು ನಾನು ಅದೇ ರೀತಿ ಜೊತೆಲೂ ಹಾಗೇನೇ ಇದ್ದೆ ನಾನು. ಸೊ ಇದು ಮುಂದೇನು ನಾನು ತುಂಬ ಬೆಳೆಸ್ಕೊಂಡೆ ನಾನು. ಓಕೆ, ಎಲ್ಲೂ ಬೇರೆ ಸ್ಥಾನಗಳಿಗೆ ಹೋದಾಗಲೂ ಧೈರ್ಯವಾಗಿ ಮಾತಾಡ್ತಾ ಇದ್ದೆ ನಾನು. ಅಲ್ಲೆಲ್ಲ ಲೋಪದೋಷಗಳನ್ನು ಎತ್ತಿಡಿತಾ ಇದೆ ಯಾವಾಗಲೂ. ಅದು ಜನಗಳಿಗೆ ತುಂಬ ಜನಗಳಿಗೆ ಆಗ್ತಿರಲಿಲ್ಲ. ಸೊ ಮುಖ್ಯವಾಗಿ ನೀವು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೇಳ್ತೀನಿ, ನೀವು ಬೇಕಾದಷ್ಟು ವಿಧಾನಗಳಿವೆ ಮೇಲ್ಗಡೆ. ಯಶಸ್ಸು ಅಂದರೆ ಸಕ್ಸಸ್ ಅಂದರೆ ಬೇಕಾದ ಬೇರೆಯವರಿಗೆ ಬೇರೆ ರೀತಿ ಯಶಸ್ಸು ಅಂದರೆ ಚೆನ್ನಾಗಿ ದುಡ್ಡು ಮಾಡಬೇಕು, ಒಳ್ಳೆ ಕಾರ್ ಕೊಡ್ಕೋಬೇಕು,
ದೊಡ್ಡ ಮನೆಯಲ್ಲಿ ಇರಬೇಕು ಇದು. ಬಟ್ ಯಾವುದು ಮುಖ್ಯವಾಗಿ ಯಾವುದನ್ನು ಮರಿತೀವಿ ನಾವು ಅಂದರೆ ನಮ್ಮ ಮೌಲ್ಯಗಳನ್ನು ಮರೆತು ಬಿಡ್ತೀವಿ. ಮೌಲ್ಯಗಳಿಂದ ದೂರ ಹೋಗಿ ಇವುಗಳೆಲ್ಲ ಇದಾಗ್ತವೆ. ಅದಕ್ಕೆ ನಾನು ಹೇಳೋದು ನಿಜವಾಗ್ಲೂ ಅದು ಬೇಕಿಲ್ಲ. ಮೌಲ್ಯಗಳಲ್ಲಿ ಇದ್ದು ಚೌಕಟ್ಟಿನೊಳಗಡೆ ಇದ್ದು ನೀವು ಶ್ರಮಪಟ್ಟು ಕುತೂಹಲದಿಂದ ಯಾವಾಗಲೂ ಅಭ್ಯಾಸ ಮಾಡ್ತಾ ಇದ್ದರೆ ನೀವುಗಳೆಲ್ಲರೂ ನೀವು ಅದೇ ರೀತಿ ದೊಡ್ಡ ಸ್ಥಾನಕ್ಕೆ ಹೋಗಿ ಉತ್ತಮ ಪ್ರಜೆಗಳಾಗಬೇಕು. ನೀವು ಅದೇ ನಾನು ಕೇಳ್ಕೊಳ್ಳೋದು. ಏನೋ ಉತ್ತಮ ಪ್ರಜೆಗಳಾಗಿ ಮಾದರಿಗಳಾಗಬೇಕು. ನಾವು ಈಗ ನೋಡಿದ್ರೆ ಈಗ ನಮಗೆ ಮಾದರಿ ಜನಗಳೇ ಇಲ್ಲ. ಮಾದರಿ ಜನಗಳು ರಾಜಕೀಯದಲ್ಲಿಲ್ಲ, ವಿಜ್ಞಾನದಲ್ಲಿಲ್ಲ, ಸೋಷಿಯಲ್ ಲೈಫಲ್ಲಿಲ್ಲ, ಅವರನ್ನು ಬೆರಳಷ್ಟು ಇಲ್ಲ. ಆ ಟ್ರೈಬ್ ಆ ರೀತಿಯ ಜನಗಳೇ ತುಂಬ ವಿರಾಳವಾಗಿಬಿಟ್ಟಿದ್ದಾರೆ ಈಗ. ಸೊ ಅದನ್ನು ನೀವು ಮಾಡಬೇಕು ಅಂದರೆ ಇಂಥ ಗ್ರಾಮ ಪ್ರದೇಶಗಳಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಸುಲಭವಾಗಿ ಆಗಬಹುದು. ಯಾಕೆಂದರೆ ನೀವು ಇಲ್ಲಿ ನಿಮಗೆ ಇನ್ನೂ ಈ ಮೌಲ್ಯಗಳ ಬಗ್ಗೆ ಊರಿನಲ್ಲಿ ಸ್ಕೂಲ್ಗಳಲ್ಲಿ ಓದಿರ್ತೀರಾ, ಪುರಾಣಗಳಲ್ಲಿ ಓದಿರ್ತೀರಾ. ಇದನ್ನೆಲ್ಲ ನೀವು ಕಲ್ತ್ಕೊಂಡು ಎಸ್ಪೆಷಲಿ ನಿಮ್ಮ ಮಕ್ಕಳುಗಳು ನಾನು ಹೇಳ್ತಾ ಇದ್ದೀನಿ. ನೀವು ಈ ಪ್ರತಿಭೆ ಅನ್ನೋದು ಹಳ್ಳಿಗಳಲ್ಲಿ ಜಾಸ್ತಿ ನಗರ ಪ್ರದೇಶಗಳಿಗಿಂತ. ಆ ಪ್ರತಿಭೆ ಏನಾಗೋಗುತ್ತೆ ಅಂದರೆ ಮುಂದೆ ಹೋಗ್ತಾ ಅಡ್ಡದಾರಿ ಹಿಡಿಯೋದು ಭಾರಿ ಸುಲಭ. ಏನೋ ಅಮಿಷಗಳಿಗೆ ಒದ್ದಾಡೋದು, ಒಳಗೋದು, ಈ ಸೋಷಿಯಲ್ ಮೀಡಿಯಾ ಬಂದಿದೆ ಅದರಿಂದ ಹಾಳಾಗೋದು ನಾನು ಹೇಳೋದಿಲ್ಲ. ಅದರಿಂದ ಅವರ ಪ್ರತಿಭೆಗೆ ಧಕ್ಕೆ ಆಗುತ್ತೆ ಅಷ್ಟೇ. ಪ್ರತಿಭೆಗೆ ಏನು ಸಾಧಿಸ್ಬೋದು ಅದು ಕಮ್ಮಿ ಆಗಿಬಿಡುತ್ತೆ. ಸೊ ನಿಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು ಒಂದೇ, ನೀವು ಎಷ್ಟೇ ಕಷ್ಟ ಬಂದರೂ ನೀವು ನೆನೆಸ್ಕೊಳ್ಳಿ ಎಲ್ಲ ಅದು ಮೌಲ್ಯಗಳ ಚೌಕಟ್ಟಿನಲ್ಲಿ ಮುಂದೆ ಹೋಗಿ ಹೀಗೆ ಮಾಡಬೇಕು. ನಾನು ಇದನ್ನು ಹಿಡಿದು ಅನೇಕ ದೊಡ್ಡ ಸಮಸ್ಯೆಗಳನ್ನ ಎದುರಿಸಿದೆ. ನಾನು ಎಷ್ಟು ದೊಡ್ಡ ಸಮಸ್ಯೆಗಳನ್ನ ಎದುರಿಸಿದೆ ಅಂದರೆ ಅದು ನಾನು IIT ರೋಪರ್ ಮೊದಲನೇದಾಗಿ ಇಲ್ಲಿಂದ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಚಂದ್ರಶೇಖರ್ ಹೇಳಿದ್ರಲ್ಲ ಅಲ್ಲಿಗೆ ಹೋದೆ. ಅಲ್ಲಿ ಆವಾಗಲೇ 1970 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಯಾರನ್ನೂ ಭಾರಿ ಕಷ್ಟ ಅಲ್ಲಿ ಹೋಗೋದು, ಅಡ್ಮಿಷನ್ನೇ ಇಲ್ಲ. ಅಲ್ಲಿ ಓನ್ಲಿ ವೆರಿ ಟಾಪ್ ಬ್ರೈಟ್ ಪೀಪಲ್ ಓನ್ಲಿ ಬರ್ತಾರೆ ಅಂತ ಎಲ್ಲ. ನನಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ಎಗೇನ್ ನನ್ನ ಸಹಪಾಠಿಗಳು ಅವರು ನಮ್ಮ ಜಾತಿಯವರಲ್ಲ, ಅದು ಅವ್ರ ಜೊತೆ ನಾನು ಭಾರಿ ಸಂಪರ್ಕ ಇತ್ತು ಚೆನ್ನಾಗಿ. ಅವರು ಆ ಕ್ಲಾಸ್ಮೇಟ್ಸ್ಗಳು ನನಗೆ ಹೇಗಿತ್ತು ಭೇದ ಭಾವನೆ ಇರಲಿಲ್ಲ, ಅದೇ ಭೇದ ಭಾವನೆ ಅವ್ರಿಗೂ ನನ್ನ ಬಗ್ಗೆ ಇರಲಿಲ್ಲ. ಅದು ನನ್ನ ಅದೃಷ್ಟ. ಹಾಗೆ ಅದನ್ನು ನಾನು ಪರಿಪಾಲಿಸ್ಕೊಂಡು ಬಂದೆ. ಯಾಕೆಂದರೆ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಸೇರಿದಾಗ ಅಲ್ಲಿ 3 ಜನ ಇದ್ದರು. ನಾನು ಅಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಅಂಡರ್ ಗ್ರಾಜುಯೇಷನ್ಗೆ ಅಲ್ಲಿ ಸೇರಬೇಕಾದ್ರೆ ಅವಾಗ SSLCಯಿಂದ ಫಸ್ಟ್ ಕ್ಲಾಸ್ ಇರಬೇಕು, PUC ಫಸ್ಟ್ ಕ್ಲಾಸು, BSc ಫಸ್ಟ್ ಕ್ಲಾಸು, ಎಕ್ಸಾಮಿನೇಷನ್ನು, ಇಂಟರ್ವ್ಯೂ, ಈ ಎಲ್ಲ ಸ್ಟೆಪ್ಗಳನ್ನು ಸೇರಿಸ್ಕೊಂಡು ನನಗೆ ಸೇರಿಕೊಂಡಾಗ ಆ 30 ಜನದಲ್ಲಿ ನಾನೊಬ್ಬನೇ ಬ್ರಾಹ್ಮಣರೇತರಾಗಿದ್ದವನು ಇದರಲ್ಲಿ. ಓಕೆ, ಬ್ರಾಹ್ಮಣರಾಗಿರೋದು. ಆದರೂ ಯಾರು ನನ್ನ ಬಗ್ಗೆ ನನ್ನ ಬಗ್ಗೆ ಕೆಟ್ಟದಾಗಿ ಯಾವತ್ತೂ ನನ್ನ ಯಾರು ನಮ್ಮ ಸೂರಪ್ಪ ಅಲ್ಲೂ ಸೂರಿ ಅನ್ನೋರು ನನಗೆ ಅಷ್ಟು ಪ್ರೀತಿ ಪಾತ್ರಗಳಿಗೆ ನಾನು ಇದ್ದಾನೆ. ಸೊ ಅದು ನನ್ನ ಅದೃಷ್ಟ. ಹಾಗೆ ಅದೇ ರೀತಿ ನಾನು ಮುಂದೆ ಹೋಗಿ ನಾನು ನನ್ನ ಲೈಫೇ ಒಂದು ಇದಾಯಿತು. ನಾನು ಯಾವುದಕ್ಕೂ ಎಂದು ಯಾವತ್ತೂ ಅನಿಸಿರಲಿಲ್ಲ ಇವೆಲ್ಲ ನಾನು ಮಾಡ್ಬೋದು, ಈ ಪೊಸಿಷನ್ಗೆ ಹೋಗ್ಬೋದು, ಇಷ್ಟು ವಿದ್ಯೆಯನ್ನು ಕಲಿಬೋದು, ಆ ಕಲಿತ ವಿದ್ಯೆಯನ್ನು ಜನಗಳಿಗೆ ದಾರಿ ಎಳಿಬೋದು, ಅದೇ ರೀತಿಯ ಆಡಳಿತವನ್ನು ನಡೆಸ್ಬೋದು ಅನ್ನೋ ಆ ಲೆವೆಲ್ಗೆ ನನಗೆ ಯಾವತ್ತೂ ಹೊಳೆದಿರಲಿಲ್ಲ. ನೀವು ಚಂದ್ರಶೇಖರ್ ಅವರು ಹೇಳಿದಾಗೆ ಇಲ್ಲಿ ಸ್ಕೂಲ್ಗಳಲ್ಲಿ ಓದಿದಾಗ ಕೆಲವರಿಗೆಲ್ಲ ಏನಾಗಬೇಕು, ಸ್ಕೂಲ್ ಆದಮೇಲೆ ಗ್ರಾಜುಯೇಷನ್ ಆದಮೇಲೆ ಸ್ಕೂಲ್ ಟೀಚರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಈ ಆಸೆಗಳನ್ನು ಅದಕ್ಕಿಂತ ನಾನು ಮುಂಚೆಯಿಂದಲೂ ಏನಾದರೂ ಜನಗಳಿಗೆ ಪರಿಣಾಮಕಾರಿಯಾಗಿ ಜೀವನ ಮಾಡಬೇಕು ಅನ್ನೋದು ಇದ್ದಿದ್ದರಿಂದ ನಾನು ಅದೇ ದಾರಿನಲ್ಲಿ ಮುಂದಕ್ಕೆ ಹೋಗಿ ಐ ವೆಂಟ್ ಬಿಯಾಂಡ್ ಆಲ್ ದಿ ಬೌಂಡ್ರೀಸ್. ಓಕೆ, ನಾನು ಇಲ್ಲಿಂದ ಹೇಳಬೇಕು ಅಂದರೆ ನಾನು ಈ ಅಭಿಮಾನ, ಪ್ರೀತಿ, ವಿಶ್ವಾಸ ಈ ಊರಿಂದ, ನಮ್ಮ ತಂದೆ ತಾಯಿಗಳಿಂದ, ನಮ್ಮ ಟೀಚರ್ಗಳಿಂದ ಇದ್ದಿದ್ದರಿಂದ ನಾನು ಹೆಮ್ಮೆ ಪಡುವಂಥ ವಿಷಯ ಏನು ಅಂದರೆ ಪ್ರೌಢಾಗಿ ನಾನು ಎಲ್ಲ ಪದವಿಗಳನ್ನು ನಾನು ಅಲಂಕರಿಸಿದೆ. ನಾನು ಪ್ರೊಫೆಸರ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ, ಇಂಜಿನಿಯರಿಂಗ್ನಲ್ಲಿ ಇದರಿಂದ ಈ ಫಾರ್ಮಿಂಗ್ ಕಮ್ಯುನಿಟಿಯಿಂದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ 100 years of history of the Indian Institute of Science, I was a Dean of Engineering, number 2 position in the farming community. And yaar aagtaro gottilla iduvreಗೂ. I am the first man from the Karnataka to be the founding director of an IIT, Indian Institute of Technology, in the entire country. From the Karnataka, I am the first one to do that one. ಅದು ಹೇಗೆ ಬಂತು ಅಂದರೆ ನನಗೆ ಅದು ಇಂಟರ್ವ್ಯೂಲ್ದೇ ಬಂತು. ಅದನ್ನು ಇನ್ವೈಟ್ ಮಾಡಿಬಿಟ್ರು ನನಗೆ. ಅದಕ್ಕೆ
ನನಗೆ ಇಂಟರ್ವ್ಯೂನೇ ಇರಲಿಲ್ಲ ಅದಕ್ಕೆ ನನ್ನ ಸಾಧನೆಗಳನ್ನು ಹಳೇದು ಮಾಡೋದು ನೋಡಿ ಅವ್ರು ಮಿನಿಸ್ಟರ್ ಆಫ್ ಎಜುಕೇಷನ್ ಇನ್ವೈಟ್ ಮಾಡಿದ್ರು ನನಗೆ. ಹೀಗೆ ಪ್ರತಿಯೊಂದು ಪೊಸಿಷನ್ಗಳಿಗೂ ನನಗೆ ಹೇಗೆ ಬೈ ಆಕ್ಸಿಡೆಂಟ್ ಅಂತ ಅದು ನಾನು ಯಾವುದಕ್ಕೂ ಯಾರ ಹತ್ರಕ್ಕೂ ಹೋಗ್ತಿರಲಿಲ್ಲ. ಅದಾಗೆ ಹುಡಿಕೊಂಡು ಬಂತು. ಎವ್ರಿ ಪೊಸಿಷನ್ ಫೆಲ್ ಆನ್ ಮೈ ಫೀಟ್ ಆ್ಯಕ್ಚುಲಿ. ಆ ರೀತಿ